ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಈ ಚಿತ್ರದುರ್ಗ ಅಂತ ಏನಿದೆ ಕೋಟೆನಾಡು, ಈ ಜಿಲ್ಲೆಯಾದ್ಯಂತ ವರದಿ ಮಾಡಲಿಕ್ಕೆ ಬೇಕಾದಷ್ಟು ವರದಿಗಳಿದ್ದಾವೆ. ಇವತ್ತು ಚಿತ್ರದುರ್ಗದ ಆಹಾರ ಇಲಾಖೆಯ ಒಂದು ವರದಿ ನೋಡಿ. ಆಹಾರ ಇಲಾಖೆಯಲ್ಲಿ 6-7 ವರ್ಷ 8 ವರ್ಷದ ಲೆಕ್ಕಾಚಾರ ಆಗಿದೆ. ಡಿ ಸಾಹೇಬರು ಅಧಿಕಾರ ಬಂದು ಇದುವರೆಗೂ ವರ್ಗಾವಣೆ ಭಾಗ್ಯನೇ ಸಿಕ್ಕಿಲ್ಲ. ಅದೇ ಒಬ್ಬ ಸಣ್ಣ ಅಧಿಕಾರಿಗೆ 8 ತಿಂಗಳಿಗೆ ವರ್ಗಾವಣೆ ಆಗಿದೆ ಅವರಿಗೆ, ಅದು ಜಿಲ್ಲೆ ಬಿಟ್ಟು ಜಿಲ್ಲೆಗೆ. 2 ಆಹಾರ ಇಲಾಖೆಯನ್ನು ಆಹಾರ ನಿರೀಕ್ಷಕರು ನಿಭಾಯಿಸ್ತಿದ್ದಾರೆ. ಇದು ಎಂಥ ದುರಂತ ಅಂದರೆ, ಒಂದೇ ಸಂಬಳದಲ್ಲಿ 2 ಹತ್ರನೂ ಡ್ಯೂಟಿ ಮಾಡಿಸ್ತಾ ಇದ್ದಾರೆ. ಇದು ಅನ್ಯಾಯ ಅಲ್ವಾ? ಒಬ್ಬ ನೌಕರನಿಗೆ ಒಂದು ಇಲಾಖೆಯಲ್ಲಿ ವರ್ಗಾವಣೆ ಆದರೆ 3 ವರ್ಷ ಡ್ಯೂಟಿ ಮಾಡಬೇಕು ಅಂತ ಇದೆ. ಇದು ಏನು 2 ತಿಂಗಳಿಗೆ 3 ತಿಂಗಳಿಗೆ 1 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು. 8 ತಿಂಗಳಿಗೆ ಆ ಅಧಿಕಾರಿ ಟ್ರಾನ್ಸ್ಫರ್ ಆಗಿದ್ದಾನೆ. ಇದ್ರ ಹಿನ್ನೆಲೆ ಏನು? ಇದರಿಂದ ಯಾರ ಕೈವಾಡ ಐತೆ ಅಂತೇಳಿ. ಈ ಆಹಾರ ಇಲಾಖೆ ಒಂದೇ ಅಲ್ಲ, ಅನೇಕ ಇಲಾಖೆಗಳಲ್ಲಿ 10 ವರ್ಷದಿಂದ ಡ್ಯೂಟಿ ಮಾಡೋಂಥವ್ರು ಇದ್ದಾರೆ. ಅವ್ರಿಗೆ ಯಾವುದೇ ವರ್ಗಾವಣೆ ಇಲ್ಲ. ಯಾಕೆ ಈ ರೀತಿ? ಒಂದೊಂದು ಇಲಾಖೆಯಲ್ಲಿ ಒಬ್ಬೊಬ್ಬ ನೌಕರು 10 ವರ್ಷ ಅಲ್ಲೇನೆ ಜಾಂಡ ಹೊಡೆದ್ರೆ ಕೆಲಸಗಳು ನಿಜಕ್ಕೂ ಸುಗಮವಾಗ್ತಾವ? ಅಲ್ಲಿ ಆಗೋದಿಲ್ಲ. ಅವನಿಗೆ ಬೇಜವಾಬ್ದಾರಿತನ ಭಾಳ ಬಂದಿರ್ತಾ ಇದೆ. ಉದಾಹರಣೆಗೆ ನಗರಸಭೆ ಒಳಗಡೆನೆ ತಗೊಳ್ಳೋಣ. ಚಿತ್ರದುರ್ಗದ ನಗರಸಭೆ ಒಂದು ಈ ಸೊತ್ತು ಆಗಬೇಕಂದ್ರೆ ಅಲ್ಲಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಬಂದು ತನಿಖೆ ಮಾಡಿ ಈ ಸೊತ್ತಿನ ವಿಭಾಗದಲ್ಲಿ ಎಷ್ಟು ಜನ ದುಂಬಾಲು ಬಿದ್ದಿರ್ತಾರೆ ಅಂತೇಳಿ. ಅಸಡ್ಡೆ, ಹಳಬರು ನಾವು ಅಂತೇಳಿ. ಇಂಥ ನೌಕರರಿಗೆ ವರ್ಗಾವಣೆ ಇಲ್ಲ ನೋಡಿ. ಮಾನ್ಯ ಆಹಾರ ಉಪನಿರ್ದೇಶಕರಿಗೆ ವರ್ಗಾವಣೆ ಭಾಗ್ಯನೇ ಇಲ್ಲ ಇದುವರೆಗೂ. ಇದರಿಂದ ಯಾರ ಬೆಂಬಲ ಇದೆ, ಯಾವ ಪ್ರಭಾವ ಇದೆ ಅಂತಕ್ಕಂಥದ್ದು ನಿಗೂಢವಾಗಿದೆ. ಪ್ರಾಮಾಣಿಕವಾಗಿ ಯಾರು ಕರ್ತವ್ಯ ನಿರ್ವಹಿಸ್ತಾರೆ ಅಂಥವರಿಗೆ ಉಳಿಗಾಲ ಇಲ್ಲ. ಅವ್ರಿಗೆ ಸಿಗೋದೇನೇ 4 ತಿಂಗಳಿಗೆ 5 ತಿಂಗಳಿಗೆ 1 ವರ್ಷ ಕೂಡ ಡ್ಯೂಟಿ ಮಾಡೋಕ್ಕೆ ಬಿಡಲ್ಲ. ಈಗ ಸುಮಾರು ವರ್ಷಗಳಿಂದ ಒಬ್ಬರು ದಕ್ಷ ಪ್ರಾಮಾಣಿಕ ಖಡಕ್ ಅಧಿಕಾರಿ ಇದ್ರು, ವರಿಷ್ಠ ಅಧಿಕಾರಿಗಳು. ಅವರು ಯಾವ MLAಗೂ ಆಯಿತು, ಯಾವ ಅಧಿಕಾರಿಗಾಯಿತು ಕೇರ್ ಮಾಡೋದಂಥ ಅಧಿಕಾರಿ. ಅಂಥವರಿಗೆ 12 ತಿಂಗಳು ಡ್ಯೂಟಿ ಮಾಡೋಕ್ಕೆ ಬರಲಿಲ್ಲ. ವರ್ಗಾವಣೆ ಮಾಡೋ ತನಕನ ಅಷ್ಟು ಒತ್ತಡ ತಂದಿದ್ರು ಕೆಲವರು, ಕಾನೂನು ಬಾರಿ ಚಟುವಟಿಕೆ ಮಾಡತಕ್ಕಂಥವ್ರು. ಅಂಥ ಪ್ರಾಮಾಣಿಕಾರಿಗಳಿಗೆ ಎಲ್ಲೇನೂ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಕ್ಕೆ ಬಿಡೋದಿಲ್ಲ. ಈಗ ಒಬ್ಬ ದಲಿತ ಸಣ್ಣ ಅಧಿಕಾರಿ, ಆಹಾರ ನಿರೀಕ್ಷಕರು, ಅವರಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ. ಅವರೇನಾದರೂ ತಪ್ಪು ಮಾಡಿದಾರಾ? ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಮಾಡಿ. ಚಿತ್ರದುರ್ಗ ಜಿಲ್ಲೆ ಒಳಗಡೆ ಬೇಕಾದಷ್ಟು ತಾಲೂಕುಗಳಿದ್ದಾವೆ. ತಾಲೂಕುಗಳಿಗೆ ವರ್ಗಾವಣೆ ಮಾಡ್ಬೋದು. ತಾಲೂಕು ಮಟ್ಟದಲ್ಲಿ ಅಧಿಕಾರ ಕರ್ತವ್ಯ ನಿರ್ವಹಿಸತಕ್ಕಂಥ ಸಣ್ಣ ಅಧಿಕಾರಿಯನ್ನು ತಗೊಂಡೋಗಿ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಮಾಡೋದು ಯಾವ ನ್ಯಾಯ ಇದೆ? ಮಾನ್ಯ ಆಹಾರ ಸಚಿವರು ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ.
ಉಪನಿರ್ದೇಶಕರಿಗೆ ಮಾತ್ರ ವರ್ಗಾವಣೆ ಇಲ್ಲ. ಯಾಕೆ? ಇದ್ರ ಹಿನ್ನೆಲೆ ಏನು? ಅವರ ಹಿಂದೆ ಯಾರು ಬೆಂಬಲಕ್ಕೆ ನಿಂತಿದ್ದಾರೆ? ಈ ಸಣ್ಣ ಅಧಿಕಾರಿ ಯಾಕೆ ವರ್ಗಾವಣೆ? ಇದೇ ರೀತಿ ಹಲವಾರು ಇಲಾಖೆಗಳಲ್ಲಿ ಸಂಬಂಧಪಟ್ಟ ಸಚಿವರುಗಳು ತನಿಖೆ ಮಾಡಿಸ್ಲಿ, ಎಷ್ಟು ವರ್ಷಗಳಿಂದ ಅವರು ಅಲ್ಲಿಂದ ಬೇರು ಬಿಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಯಾಕೆ ವರ್ಗಾವಣೆಗಳಿಲ್ಲ ಅವರಿಗೆ? ಯಾವ ಕಾರಣಕ್ಕೂ ವರ್ಗಾವಣೆ ಇಲ್ಲ? ಯಾವ ನೌಕರ ಭಾಳ ದಿನ ಒಂದು ಇಲಾಖೆಯಲ್ಲಿ ಇರ್ತಾನೆ ಅಂದರೆ ಅವನೇನೇನು ಅಧಿಕಾರಿ ಥರ ವರ್ತನೆ ಮಾಡ್ತಾನೆ. ಇದು ಮಾನ್ಯ ಸಚಿವರುಗಳಾಗಿರ್ಬೋದು, ಸ್ಥಳೀಯ MLAಗಳಾಗಿರ್ಬೋದು, ಅವ್ರ ಗಮನಕ್ಕೆ ತಗೋಬೇಕಿದನ್ನು. ಹೋಗಬೇಕು ಇಲಾಖೆಗಳಲ್ಲಿ, ಕೇಳಬೇಕು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಇಲ್ಲಿ ಬೇರು ಬಿಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಅಂಥ ಬೇರುಗಳನ್ನು ಕಿತ್ತಾಕಬೇಕು. ಹೊಸ ಹೊಸ ಅಧಿಕಾರಿಗಳಿಗೆ, ನೌಕರರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದೇ ಬಿಟ್ಬಿಟ್ಟು ಸಣ್ಣ ಪುಟ್ಟ ಅಧಿಕಾರಿಗಳಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಮಾಡೋದು, ದೊಡ್ಡ ಅಧಿಕಾರಿಗಳಿಗೆ ಎಷ್ಟು ವರ್ಷಗಳಾದರೂ ಟ್ರಾನ್ಸ್ಫರೇ ಇಲ್ಲ ಅವರಿಗೆ. ಅಂದರೆ ಇದರಿಂದ ಯಾವುದೋ ಕಾಣದ ಕೈ ಇದ್ದೇ ಇರ್ತದೆ. ಅದರಿಂದ ಮಾನ್ಯ ಸಚಿವರುಗಳು, ಆ ಇಲಾಖೆಗೆ ಸಂಬಂಧಪಟ್ಟ ಸಚಿವರುಗಳು ಇಲಾಖೆಗಳಲ್ಲಿ ತನಿಖೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ವರ್ಷಗಳಿಂದ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅನ್ನೋದನ್ನು ಗಮನ ಹರಿಸಿ ಅವರಿಗೆ ವರ್ಗಾವಣೆ ಮಾಡಬೇಕಾಗಿದೆ. ಯಾಕಂದರೆ ನೀರು ಒಂದೇ ಎತ್ತರ ನಿಂತು ಬಿಟ್ಟರೆ ಅದು ಮಲಿನವಾಗುತ್ತೆ. ಹರಿತಾ ಇರಬೇಕು ನೀರು, ಹೊಸ ನೀರು ಬರ್ತಾ ಇರಬೇಕು, ಹಳೆ ನೀರು ಮುಂದಕ್ಕೆ ಹೋಗ್ತಾ ಇರಬೇಕು. ಆಗ ಅಲ್ಲಿ ಸ್ವಚ್ಛತೆ ಕಾಣುತ್ತೆ. ಅದರಿಂದ ಈಗ ಏನು ಚಿತ್ರದುರ್ಗ ಆಹಾರ ಇಲಾಖೆ ಒಳಗಡೆ ಒಬ್ಬರೇ ಆಹಾರ ನಿರೀಕ್ಷಕರು ಗ್ರಾಮಾಂತರ ಆಹಾರ ಇಲಾಖೆಯಲ್ಲೂ ಕರ್ತವ್ಯ ನಿರ್ವಹಿಸ್ತಾರೆ, ನಗರ ಪ್ರದೇಶದ ಆಹಾರ ಇಲಾಖೆಯಲ್ಲೂ ಕೂಡ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಆದಷ್ಟು ಬೇಗ ಇಲ್ಲಿಗೆ ಒಬ್ಬ ಹೊಸ ಆಹಾರ ನಿರೀಕ್ಷಕನ ನೇಮಕ ಮಾಡಬೇಕಾಗಿದೆ. ಜನಗಳು ಬರೋದು ಟೇಬಲ್ ನೋಡೋದು ಹೋಗೋದು, ಬರೋದು ಟೇಬಲ್ ನೋಡೋದು ಹೋಗೋದು. ಅವರು ಅಲ್ಲಿ ಇಲ್ಲಿ ಎರಡು ಕಡೆ ಒಂದೇ ಏಕಕಾಲಕ್ಕೆ ಹೇಗೆ ಅವರು ಕರ್ತವ್ಯ ನಿರ್ವಹಿಸೋಕ್ಕಾಗುತ್ತೆ? ಅದರಿಂದ ಚಿತ್ರದುರ್ಗದ ಆಹಾರ ಇಲಾಖೆಗೆ ಒಬ್ಬ ಆಹಾರ ನಿರೀಕ್ಷಕರ ಅವಶ್ಯಕತೆ ಇದೆ. ಹಾಗೆ ಇದುವರೆಗೂ ಕೂಡ ಹೊಸ ಪಡಿತರ ಚೀಟಿಯ ಭಾಗ್ಯ ಬರಲೇ ಇಲ್ಲ ಅಂತೇಳಿ ಜನಗಳು ಇಡೀ ಶಾಪ ಹಾಕಿ ಹೋಗ್ತಿದ್ದಾರೆ. ಅದರ ಕಡೆಗೂ ಸಹ ಆಹಾರ ಸಚಿವರು ಗಮನ ಹರಿಸಬೇಕಾಗಿದೆ. ನಿಮ್ಮನ್ನು ನಂಬಿ ಪಟ್ಟಕ್ಕೆ ಕೂರಿಸಿರ್ತಕ್ಕಂಥ ಜನಗಳಿಗೆ ಚಟ್ಟ ಕಟ್ಟದ ಬದಲಿ ಅವರಿಗೆ ಒಂದು ನ್ಯಾಯ ಕೊಡಿ. ಅನೇಕ ಜನಗಳು ಜಾತಕ ಪಕ್ಷಿಯಂತೆ ಪಡಿತರ ಚೀಟಿಗೆ ಕಾಯ್ತಿದ್ದಾರೆ. ಆದಷ್ಟು ಬೇಗ ಹೊಸ ಪಡಿತರ ಚೀಟಿಗೆ ಜಾರಿ ಮಾಡಿ ಜನಗಳ ಒಳ್ಳೆ ಅಭಿಪ್ರಾಯವನ್ನು ಪಡಿಬೇಕು. ಇಲ್ಲಾಂದರೆ ಜನ ಮುಂದಿನ ದಿನಗಳಲ್ಲಿ ಒಳ್ಳೆ ಪಾಠನ ಕಲಿಸ್ತಾರೆ. ಅದರಿಂದ ಜನಗಳಿಗೆ ನ್ಯಾಯ ಕೊಡೋಂಥದ್ದು ಮಾಡಿ. ನಾವು ಜನಪರವಿದ್ದೇವೆ ಅಂತೇಳಿ ಬರೀ ಭಾಷಣದಲ್ಲಿ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸ್ಬೇಕು. ಅದರಿಂದ ಮುಂದಿನ ದಿನಗಳಲ್ಲಿ ಈ ಹೊಸ ಪಡಿತರ ಚೀಟಿ ಮತ್ತು ಈ ಆಹಾರ ನಿರೀಕ್ಷಕರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಕಳಿಸಿ. ಪ್ರಿಯ ವೀಕ್ಷಕರೇ, ಯಾರಿಗೂ ಅನ್ಯಾಯದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.